ನಂಬಿಕೆ ನಂಬಿಕೆ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಲ್ವಾ. ಜನ ಒಬ್ರ ಮೇಲೆ ಸುಮ್ಮನೆ ನಂಬಿಕೆ ಇಡೋದಿಲ್ಲ. ನಂಬಿಕೆ ಪಡೆಯೋದು ಸುಲಭನೂ ಅಲ್ಲ. ಅದು ಸತತ ಪ್ರಯತ್ನದಿಂದ ತಮ್ಮ ಪರಿಶ್ರಮಗಳಿಂದ ಗಳಿಸೋದು. ಅದೇ ತರ ಜನಗಳ ನಂಬಿಕೆನ ತಮ್ಮ ಸಿನಿಮಾಗಳಿಂದ ಗಳಿಸಿ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಇಂಡಸ್ಟ್ರಿ ಕಡೆ ಒಂದ್ಸರಿ ತಿರುಗಿ ನೋಡೋ ತರ ಮಾಡಿದವರು ಈಗ ಸದ್ಯ ಫ್ಲಾಪ್ ಅನ್ನುವಂತಹ ಸುಳಿಯಲ್ಲಿ ಕೂಡ ಸಿಗಾಕೊಂಡಿದ್ದಾರೆ. ಇವರು ಒಂದು ಕಾಲದಲ್ಲಿ ಈಗಿನ ಮೋಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಮೇಕರ್ಸ್ಗಳು ಇವ್ರನ್ನ ಇನ್ಸ್ಪಿರೇಷನ್ ಅಂತ ನೋಡ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಗೆಲುವಿನ ಹಪಾಪಿಯಲ್ಲಿ ತಮ್ಮನ್ನು ತಾವು ಹುಡ್ಕೊಳ್ತಾ ಇದ್ದಾರೆ. ಅಂತವ್ರ ಸಿನಿಮಾದ ಬಗ್ಗೆ ಮತ್ತು ಅವರ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಹುಡ್ಕುವಂತಹ ಒಂದು ಸಣ್ಣ ಅಭಿಪ್ರಾಯ ಈ ವಿಡಿಯೋ ಅಷ್ಟೇ. ಈ ತರ ಸ್ಥಿತಿಯಲ್ಲಿ ಯಾವ್ಯಾವ ಡೈರೆಕ್ಟರ್ಗಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಡೈರೆಕ್ಟರ್ ಶಂಕರ್. ಈ ಹೆಸರನ್ನ ಕೇಳಿದ ತಕ್ಷಣ ನೆನಪಾಗೋದು ಒಂದೇ, ಗ್ರ್ಯಾಂಜರ್. ನಾವೀಗೇನ್ ಪ್ಯಾನ್ ಇಂಡಿಯಾ, ಬಿಗ್ ಬಜೆಟ್, VFX ಅಂತ ಮಾತಾಡ್ತಿದೀವಿ, ಇದನ್ನ ಆಗ್ಲೇ ಮಾಡಿ ಇಡೀ ಇಂಡಿಯಾನೇ ತಮಿಳ್ ಇಂಡಸ್ಟ್ರಿ ಕಡೆ ನೋಡೋ ಹಾಗೆ ಮಾಡಿದಂತಹ ಡೈರೆಕ್ಟರ್ ಇವರು. ಅದೇನೋ ಹೇಳ್ತಾರಲ್ಲ, ನಮ್ಮ ಕನಸು ಹೇಗಿರ್ಬೇಕು ಅಂದ್ರೆ ಬೇರೆಯವರು ಕೇಳಿದಾಗ ಭಯ ಆಗ್ಬೇಕಂತೆ. ಈ ಮಾತಿನಂತೆ ಇವರ ಸಿನಿಮಾದಲ್ಲಿ ಗ್ರ್ಯಾಂಡ್ ವಿಜುವಲ್ಸ್, ಮೆಸೇಜ್, ಫ್ಯೂಚರಿಸ್ಟಿಕ್ ಕಾನ್ಸೆಪ್ಟ್ಸ್ ಇಂದ ಜನಗಳನ್ನ ಎಂಟರ್ಟೈನ್ ಮಾಡ್ತಾ ಇದ್ರು. ಇವರ ಜೆಂಟಲ್ ಮ್ಯಾನ್, ಇಂಡಿಯನ್, ಶಿವಾಜಿ, ಎಂತಿರನ್ ಸಿನಿಮಾನ ಈಗಲೂ ಜನ ಕೊಂಡಾಡ್ತಾರೆ. ಆದ್ರೆ ಇವರು ಮೊದಲನೇ ಫ್ಲಾಪ್ ಅಂತ ನೋಡಿದ್ದು 2018ರಲ್ಲಿ ಬಂದಂತಹ 2.0 ಸಿನಿಮಾದಿಂದ. ಈ ಸಿನಿಮಾ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾಗಿತ್ತು ಅಂಡ್ 600 ಕೋಟಿ ರೂಪಾಯಿಗಳನ್ನ ಗಳಿಸ್ತು. ಬಟ್ ಸ್ಟಿಲ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟರ್ಗಳಿಗೆ ಲಾಸ್ ಅನ್ನ ತಂದ್ಕೊಟ್ಟಿತ್ತು. ವಿಜುವಲಿ ಸಿನಿಮಾ ಚೆನ್ನಾಗಿದೆ, ಆದ್ರೆ ವೀಕ್ ಪ್ಲಾಟ್, ಝೀರೋ ಎಮೋಷನಲ್ ಕನೆಕ್ಟ್ ಇಂದ ಅವ್ರು ಅನ್ಕೊಂಡಂತಹ ಬಾಕ್ಸ್ ಆಫೀಸ್ ಕಲೆಕ್ಷನ್ ಈ ಸಿನಿಮಾದಿಂದ ಆಗ್ಲಿಲ್ಲ. ಆಗ ರಿಜೆಕ್ಟ್ ಮಾಡಿದ ಜನ ಈಗಿನ ಅವರ ಇಂಡಿಯನ್ 2 ಆಗ್ಲಿ, ಗೇಮ್ ಚೇಂಜರ್ ಆಗ್ಲಿ ಯಾವುದು ಜನಗಳಿಗೆ ಇಷ್ಟ ಆಗ್ಲೇ ಇಲ್ಲ. ಇದಕ್ಕೆ ಕಾರಣ ಔಟ್ಡೇಟೆಡ್ ಪ್ಲಾಟ್, ಅದೇ ಓಲ್ಡ್ ಟೆಂಪ್ಲೇಟ್ ಸ್ಕ್ರೀನ್ ಪ್ಲೇ. ಜನಗಳು ಆ ಟೈಮ್ ಇಂದ ತುಂಬಾ ಮುಂದೆ ಬಂದಿದ್ದಾರೆ, ಆದ್ರೆ ಶಂಕರ್ ಅವರು ಇನ್ನೂ ಬಂದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವರ ಸ್ಕ್ರೀನ್ ಪ್ಲೇ ರೈಟರ್ ಅಂಡ್ ಮೆಂಟರ್ ಆದಂತಹ ಸುಜಾತ ಅವರ ಅಗಲಿಕೆ. ಇಷ್ಟೇ ಅಲ್ಲದೆ ಅವರು ತಮ್ಮ ಸಿನಿಮಾಗಳನ್ನ ಮಾಡೋದಕ್ಕೆ ತಗೊಳ್ಳುವಂತಹ ಸಮಯ ಅಂಡ್ ಅದು ಫೇಸ್ ಮಾಡುವಂತಹ ಡಿಲೇ, ಇದು ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಕಳೆದ 2 ಸಿನಿಮಾಗೆ ಇವ್ರು ತಗೊಂಡಿರುವಂತಹ ಟೈಮು 8 ವರ್ಷ. ಇಂಡಿಯನ್ 2 ಅಲ್ಲಿ ಕಮಲ್ ಹಾಸನ್ ಅವರ ಮೇಕ್ ಓವರ್, ಆಕ್ಷನ್ ಕೊರಿಯೋಗ್ರಫಿ, ಡೈಲಾಗ್ ಡೆಲಿವರಿ ಅಂಡ್ ಗೇಮ್ ಚೇಂಜರ್ ನಲ್ಲಿ ಸಾಂಗ್ ಸಿನಿಮಾಟೋಗ್ರಫಿ ಆಗ್ಲಿ, ರಾಮ್ ಚರಣ್ ಅವರ 3 ಶೇಡ್ಗಳಾಗ್ಲಿ, ಹೀರೋಯಿನ್ ಕ್ಯಾರೆಕ್ಟರ್ ಆಗ್ಲಿ ಯಾವುದು ಜನಗಳಿಗೆ ಕನೆಕ್ಟ್ ಆಗ್ಲಿಲ್ಲ. ಅಂಡ್ ಶಂಕರ್ ಅವರ USP ಆದಂತಹ VFX ಕೂಡ ಮೀಮರ್ಸ್ಗೆ ಟ್ರೋಲ್ ಮೆಟೀರಿಯಲ್ ಆಯ್ತು. ಈಗಾಗಲೇ ಶೂಟ್ ಆಗಿರುವಂತಹ ಇಂಡಿಯನ್ 3 ಸಿನಿಮಾಗೆ ಜನಗಳಿಗೆ ಯಾವುದೇ ಕ್ಯೂರಿಯಾಸಿಟಿ ಉಳಿದಿಲ್ಲ. ರಾಜಮೌಳಿ ಅವರು ಒಂದು ಇಂಟರ್ವ್ಯೂ ನಲ್ಲಿ ಇಡೀ ಇಂಡಿಯಾದಲ್ಲಿ ದೊಡ್ಡ ಬಜೆಟ್ ಫಿಲ್ಮ್ಸ್ ನ ಯಾರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಶಂಕರ್ ಅಂತ ಹೇಳಿದ್ರು. ಆದ್ರೆ ಈಗ ಶಂಕರ್ ಅವರು ಅದನ್ನ ಮಾಡೋದಕ್ಕೆ ನಿಜವಾಗ್ಲೂ ಕಷ್ಟ ಪಡ್ತಾ ಇದ್ದಾರೆ. ಜನಗಳು ಶಂಕರ್ ಮತ್ತು ಅವರ ಸಿನಿಮಾ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಆ ನಂಬಿಕೆನ ವಾಪಸ್ ಕಳಿಸೋದು ತುಂಬಾ ಮುಖ್ಯ. ಅವರು ಆದಷ್ಟು ಅವರ ಒರಿಜಿನಲ್ ಫಾರ್ಮ್ಗೆ ಬರ್ಲಿ ಅನ್ನೋದೇ ನಮ್ಮ ಆಸೆ ಕೂಡ. AR ಮುರುಗದಾಸ್. ಮೋಸ್ಟ್ ಡಿಫಿಕಲ್ಟ್ ಜಾನರ್ ಆಫ್ ಸಿನಿಮಾ ಅಂದ್ರೆ ನನ್ನ ಪ್ರಕಾರ ಮೈನ್ ಸ್ಟ್ರೀಮ್ ಸಿನಿಮಾಗಳಲ್ಲಿ ಕಮರ್ಷಿಯಲ್ ಮಾಸ್ ಮಸಾಲಾ ಸಿನಿಮಾ. ಯಾಕಂದ್ರೆ ನೀವು ನಿಮ್ ಸಿನಿಮಾನ ನೋಡೋದಕ್ಕೆ ಬರುವಂತಹ ಪ್ರತಿ ಆಡಿಯನ್ಸ್ಗೂ ತೃಪ್ತಿ ಪಡಿಸ್ಬೇಕು ಅಂಡ್ ಒಂದ್ ಒಳ್ಳೆ ಮೆಸೇಜ್ ಇಂದ ಚಿತ್ರಮಂದಿರದಿಂದ ಆಚೆ ಕಳಿಸ್ಬೇಕು. ಇದನ್ನ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಕಡಿಮೆ ಜನ ಕ್ರ್ಯಾಕ್ ಮಾಡಿರೋದು. ಅದರಲ್ಲಿ ಮುರುಗದಾಸ್ ಅವರು ಕೂಡ ಒಬ್ರು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಕ್ಯಾಟಗರಿಗೆ ಇವರು ಒಂದು ಎಕ್ಸಾಂಪಲ್. ಇವರು ಸಿನಿಮಾಗಳು ಮೈನ್ ಸ್ಟ್ರೀಮ್ ಸಿನಿಮಾಗಳಿಗೆ ಒಂದು ಟೆಕ್ಸ್ಟ್ ಬುಕ್ ತರ. ತುಂಬಾ ಜನ ರೈಟರ್ಗಳು ಹೇಳೋ ಸ್ಕ್ರೀನ್ ಪ್ಲೇ ರೈಟಿಂಗ್ ಫಾರ್ಮುಲಾ ಅಥವಾ ಬೀಟ್ಸ್ ಗಳ ಬಗ್ಗೆ ಕೇಳಿದೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರ ಸಿನಿಮಾಗಳು. ರೀಸೆಂಟ್ ಆಗಿ ಡ್ರ್ಯಾಗನ್ ಮೂವಿ ಡೈರೆಕ್ಟರ್ ಅವರು ಒಂದು ಸಿನಿಮಾದ ಇಂಟರ್ವೆಲ್ ಹೇಗಿರಬೇಕು ಅಂದ್ರೆ ತುಪಾಕಿ ಸಿನಿಮಾದ ಇಂಟರ್ವೆಲ್ ತರ ಇರಬೇಕು ಅಂತ ಹೇಳಿದ್ರು. ಇದು ಮುರುಗದಾಸ್ ಅವರ ರೈಟಿಂಗ್ ಇರುವಂತಹ ಕೆಪಾಸಿಟಿ. ರಮಣ ಅನ್ನುವಂತಹ ಸಿನಿಮಾದ ಮೂಲಕ ಆಡಿಯನ್ಸ್ ನ ರಂಜಿಸಿದ ಮುರುಗದಾಸ್ ಸೂರ್ಯ ಅವರ ಜೊತೆಗೆ ಗಜನಿ ಸಿನಿಮಾನ ಮಾಡಿ ಎಲ್ಲರೂ ತಮ್ಮ ಕಡೆ ನೋಡೋ ತರ ಮಾಡಿದ್ರು. ಈ ಸಿನಿಮಾನ ನೋಡಿ ರೀಮೇಕ್ ಮಾಡುವಂತಹ ಮನ್ಸು ಮಾಡಿದ್ದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಅವರು. ಅವ್ರ ಜೊತೆ ಆ ಸಿನಿಮಾನ ಆ ಆಡಿಯನ್ಸ್ಗೆ ಮಾಡಿದ್ರು. ಅಮೀರ್ ಖಾನ್ ಅವರ ಇಮೇಜ್ಗೆ ತಕ್ಕಂತೆ ಕ್ಲೈಮ್ಯಾಕ್ಸ್ ಮತ್ತು ಎಮೋಷನಲ್ ಪೋರ್ಷನ್ಸ್ ಗಳನ್ನ ಚೇಂಜ್ ಮಾಡಿ ಹಿಂದಿ ಇಂಡಸ್ಟ್ರಿಯಲ್ಲೂ ಸಹ ತಮ್ಮ ಕೆಪಾಸಿಟಿನ ತೋರಿಸಿದ್ರು. 2005ರಿಂದನೇ ಮುರುಗದಾಸ್ ಅವರು ಬಹುಬೇಡಿಕೆ ನಿರ್ದೇಶಕರಾಗಿ ನಿಂತರು. ಆದ್ರೆ ಇವರ ಬೆಸ್ಟ್ ವರ್ಕ್ ಬೇರೆ ಯಾವುದು ಅಲ್ಲ, ತಲಪತಿ ವಿಜಯ್ ಅವರ ತುಪಾಕಿ. ಆ ಸಿನಿಮಾದ ಐ ಆಮ್ ವೈಟಿಂಗ್ ಅನ್ನುವಂತಹ ಡೈಲಾಗು ಈಗಲೂ ಜನಗಳ ಮನಸ್ಸಲ್ಲಿ ಹಾಗೆ ಉಳಿದಿದೆ. ಬಟ್ ಇವರ ಫ್ಲಾಪ್ ಸ್ಟ್ರೀಕ್ ಶುರುವಾಗಿದ್ದು ಸರ್ಕಾರ್ ಅನ್ನುವಂತಹ ಸಿನಿಮಾದಿಂದ. ಒಳ್ಳೆ ಕತೆ, ಒಳ್ಳೆ ಆಕ್ಟಿಂಗ್ ಇದ್ರು, ಪೊಲಿಟಿಕಲ್ ಅವೇರ್ನೆಸ್ ನ ಉಂಟು ಮಾಡುವಂತಹ ಚಿತ್ರ ಅಂದ್ರು. ಬಟ್ ಓವರ್ ಪ್ರೀಚಿಂಗ್, ವೀಕ್ ಎಮೋಷನಲ್ ಡೆಪ್ತ್ ಅಂಡ್ ಪ್ರೆಡಿಕ್ಟಬಲ್ ನರೇಟಿವ್ ಇಂದ ಜನ ಆ ಸಿನಿಮಾದಿಂದ ಬೇಸರ ಪಟ್ರು. ಸ್ಪೈಡರ್ ಕೂಡ ಒಳ್ಳೆ ಸಿನಿಮಾ ಆಗ್ಲೇ ಇಲ್ಲ. ಬಟ್ ಇವರ ವರ್ಕಿಂಗ್ ಸ್ಟೈಲ್ ನೋಡಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಒಂದು ಫಿಲಂ ಆಫರ್ ಮಾಡಿದ್ರು. ಆಗ ಮಾಡಿದಂತಹ ಸಿನಿಮಾನೇ ದರ್ಬಾರ್. ಇದೇ ಮೊದಲ ಬಾರಿ ಜನ ಹೇಳಿದ್ದು ದಿಸ್ ಡಸಂಟ್ ಫೀಲ್ ಲೈಕ್ ಎ ಮುರುಗದಾಸ್ ಫಿಲಂ ಅಂತ. ಇದರ ನಂತರ ಪ್ರೊಡ್ಯೂಸರ್ ಇವರ ಮೇಲೆ ನಂಬಿಕೆ ಕಳ್ಕೊಂಡ್ರು. ಹಾಗಾಗಿ ಇವರು ಕೆಲವು ಸಿನಿಮಾಗಳನ್ನ ಕಳ್ಕೊಂಡ್ರು. ಆಗ ಸಿಕ್ಕ ಆಪರ್ಚುನಿಟಿನೇ ಸಲ್ಮಾನ್ ಖಾನ್ ಅವರ ಸಿಕಂದರ್. ಈ ಸಿನಿಮಾದ ಪ್ಲಾಟು ತುಂಬಾ ಚೆನ್ನಾಗಿದೆ, ಆದ್ರೆ ಸ್ಕ್ರೀನ್ ಪ್ಲೇ ಮಾತ್ರ ಅದೇ ರಾಗ, ಅದೇ ಹಾಡು. ಅದೇ ಕಾರಣಕ್ಕೆ ಫ್ಲಾಪ್ ಅನ್ನುವಂತಹ ನೇಮ್ ಪ್ಲೇಟ್ ಜೊತೆಗೆ ಸೆಟ್ಲ್ ಆಯ್ತು.
ಇವರ ಪ್ರಾಬ್ಲಮ್ ಪ್ಲಾಟ್ ಅಲ್ವೇ ಅಲ್ಲ, ಬದಲಿಗೆ ಸ್ಕ್ರೀನ್ ಪ್ಲೇ. ಅದರಲ್ಲಿ ಹೊಸದೇನೂ ಇಲ್ಲ. ಮುರುಗದಾಸ್ ಅವರು ತಮ್ಮನ್ನ ತಾವು ರೀಇನ್ವೆಂಟ್ ಮಾಡ್ಕೋಬೇಕು. ಆಗ ಮಾತ್ರ ಜನಗಳ ಟ್ರಸ್ಟ್ ಅನ್ನ ವಾಪಸ್ ಪಡಿತಾರೆ. ಅವರ ಮುಂದಿನ ಸಿನಿಮಾ ಶಿವಕಾರ್ತಿಕೇಯನ್ ಅವ್ರ ಜೊತೆಗೆ ಆ ಸಿನಿಮಾಗೆ ಒಳ್ಳೇದಾಗ್ಲಿ. ಪೂರಿ ಜಗನ್ನಾಥ್. ಮಾಸ್ ಡೈಲಾಗ್ಸ್, ಯುನೀಕ್ ಹೀರೋ ಕ್ಯಾರೆಕ್ಟರೈಸೇಷನ್, ಸ್ವಾಗು ಅಂಡ್ ಫಾಸ್ಟ್ ಪೇಸ್ಡ್ ಸ್ಟೋರಿ ಟೆಲ್ಲಿಂಗ್ ಇವರ ಹಾಲ್ ಮಾರ್ಕ್ ಇದ್ದಂಗೆ. ఒకసారి ಕಮಿಟ್ ಆಯ್ತೆ ಈ ಮಾತು ಇಡೀ ತೆಲುಗು ಚಿತ್ರರಂಗದ ಸಿಗ್ನೇಚರ್ ಡೈಲಾಗ್ ಆಗಿತ್ತು. ಇವರ ಸಿನಿಮಾ ಯಾವತ್ತೂ ಹೈ ಎನರ್ಜಿ, ಯೂತ್ ಸೆಂಟ್ರಿಕ್ ಆಗಿರ್ತಿತ್ತು. ನಮ್ಮ ಅಪ್ಪು ಅವ್ರನ್ನ ಕೂಡ ಇವರೇ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಪವನ್ ಕಲ್ಯಾಣ್ ಅವರ ಜೊತೆಗೆ ಬದ್ರಿ, ರವಿತೇಜ ಅವ್ರ ಜೊತೆಗೆ ಈಡಿಯಟ್, ಈ ಎರಡೂ ಸಿನಿಮಾಗಳನ್ನ ಜನ ಕೊಂಡಾಡಿದ್ರು. ಆಗ್ಲೇ ನೋಡಿ ಪೋಕಿರಿ ಅನ್ನುವಂತಹ ಒಂದು ಸಿನಿಮಾದ ಅಲೆ ಶುರುವಾಗಿತ್ತು. ಈ ಸಿನಿಮಾ ಎಂತ ಕಲ್ಟ್ ಕ್ಲಾಸಿಕ್ ಮಾಸ್ ಫಿಲಂ ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ರೀಮೇಕ್ ಆಯ್ತು ಅಂಡ್ ಹಿಟ್ ಕೂಡ ಆಯ್ತು. ಪೋಖ್ರಿ ನಂತರ ಮಹೇಶ್ ಬಾಬು ಅವ್ರ ಜೊತೆಗೆ ಬಿಸ್ನೆಸ್ ಮ್ಯಾನ್ ಅನ್ನುವಂತಹ ಸಿನಿಮಾ ಮಾಡಿದ್ರು. ಅದು ಕೂಡ ಹಿಟ್ ಆಯ್ತು. ಇನ್ಫ್ಯಾಕ್ಟ್ ಬ್ಲಾಕ್ ಬಸ್ಟರ್ ಆಯ್ತು. ಅವರು ಲಾಸ್ಟ್ ಹಿಟ್ ಅಂತ ನೋಡಿದ್ದು ರಾಮ್ ಪೋತಿನೇನಿ ಅವರ ಐ ಸ್ಮಾರ್ಟ್ ಶಂಕರ್ ಅನ್ನುವಂತಹ ಸಿನಿಮಾದ ಮೂಲಕ. ಸಿನಿಮಾ ಆವರೇಜ್ ಆಗಿತ್ತು ಅಂತ ಅಂದ್ರು ರಾಮ್ ಅವರ ಆಕ್ಟಿಂಗ್, ಮ್ಯಾನರಿಸಮ್, ಡ್ಯಾನ್ಸ್, ಎನರ್ಜಿ, ಮ್ಯೂಸಿಕ್ ಇವೆಲ್ಲವೂ ಯೂತ್ ಗಳಲ್ಲಿ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿತು. ಇದರ ಮುಂಚೆ ಒಂದೆರಡು ಸೋಲುಗಳನ್ನ ನೋಡಿದ್ರು ಕೂಡ ಪೂರಿ ಅವರನ್ನ ಅಫೆಕ್ಟ್ ಮಾಡಿರಲಿಲ್ಲ. ಆದ್ರೆ ದೊಡ್ಡ ಆಘಾತ ಆಗಿತ್ತು ವಿಜಯ್ ದೇವರಕೊಂಡ ಅವರ ಲೈಗರ್ ಸಿನಿಮಾದಿಂದ. ಆಗ್ತಾನೆ ಶುರುವಾಗಿದ್ದ ಪ್ಯಾನ್ ಇಂಡಿಯಾ ಅನ್ನುವಂತಹ ಟ್ರೆಂಡ್ಗೆ ಬಿದ್ರು. ಅದಾದ್ಮೇಲೆ ಮೇಲ್ ಬರಲೇ ಇಲ್ಲ. ಅಲ್ಲಿ ಯಾವುದು ವರ್ಕ್ ಆಗ್ಲಿಲ್ಲ. ಒಂದು ಸ್ಟೋರಿ ಅಂತ ಇರಲಿಲ್ಲ, ಕ್ಯಾರೆಕ್ಟರ್ ಆರ್ಕ್ ಅಂತ ಇರಲಿಲ್ಲ, ಎಮೋಷನಲ್ ಡೆಪ್ತ್ ಇರಲಿಲ್ಲ. ಇಷ್ಟ್ರ ಮೇಲೆ ಪ್ರೀ ರಿಲೀಸ್ ಈವೆಂಟ್ಗಳಲ್ಲಿನ ಓವರ್ ಕಾನ್ಫಿಡೆಂಟ್ ಮಾತುಗಳು ಈ ಎಲ್ಲ ಸೇರಿ ಸಿನಿಮಾ ಸೋಲಿಗೆ ಕಾರಣ ಆಯ್ತು. ಇದರ ಜೊತೆಗೆ ವಿಜಯ್ ದೇವರಕೊಂಡ ಅವ್ರ ಜೊತೆಗೆ ಮಾಡಬೇಕಿದ್ದಂತಹ ಇನ್ನೊಂದು ಸಿನಿಮಾ ಕೂಡ ನಿಂತೋಯ್ತು. ಮತ್ತೆ ಫಾರ್ಮ್ಗೆ ಬರೋದಕ್ಕೆ ಡಬಲ್ ಐ ಸ್ಮಾರ್ಟ್ ಶಂಕರ್ ಕೈಗೆತ್ಕೊಂಡ್ರು. ಬಟ್ ದಿಸ್ ಟೈಮ್ ಇಟ್ ವಾಸ್ ವರ್ಸ್ಟ್. ಪೂರಿ ಅವರು ಇನ್ನೂ ಹಳೆ ಡೈಲಾಗ್ಸ್ಗಳು, ಹೀರೋಯಿನ್ ರೆಪ್ರೆಸೆಂಟೇಷನ್, ಸಾಂಗ್ಸ್ಗಳು, ಫೈಟ್ಸ್ ಅಲ್ಲಿ ಯಾವುದೇ ಬದಲಾವಣೆ ತರಲೇ ಇಲ್ಲ. ಇವೆಲ್ಲವೂ ಇವರು ಸೋಲಿಗೆ ಕಾರಣ ಆಯಿತು. ಸದ್ಯಕ್ಕೆ ವಿಜಯ್ ಸೇತುಪತಿ ಅವ್ರ ಜೊತೆಗೆ ಬೆಗ್ಗರ್ ಅನ್ನುವಂತಹ ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ಕೂಡ ಇದ್ದಾರೆ. ಈ ಸಿನಿಮಾನಾದ್ರೂ ಒಳ್ಳೆ ಸಿನಿಮಾ ಆಗ್ಲಿ ಅನ್ನೋದೇ ನಮ್ಮ ಆಶಯ. ಯೋಗರಾಜ್ ಭಟ್ ಇವರು ಒಂದು ಇಡೀ ಜನರೇಷನ್ಗೆ ಇನ್ಫ್ಲೂಯೆನ್ಸ್ ಮಾಡಿದವರು. ಕನ್ನಡ ಇಂಡಸ್ಟ್ರಿಗೆ ಮೊದಲ 50 ಕೋಟಿ ಸಿನಿಮಾ ಕೊಟ್ಟವರು. ಅದು ಬೇರೆ ಯಾವುದೂ ಅಲ್ಲ, ಮುಂಗಾರು ಮಳೆ. ಮಳೆ, ಟ್ರೆಂಡ್ ಡೈಲಾಗ್ಸು, ವಿಜುವಲ್ ಸ್ಟೋರಿ ಟೆಲ್ಲಿಂಗ್, ಕುರ್ಕಿ ಕ್ಯಾರೆಕ್ಟರ್ಗಳು ಇವರ ಹಾಲ್ಮಾರ್ಕ್. ಗಾಳಿಪಟ, ಪಂಚರಂಗಿ, ಪರಮಾತ್ಮ, ಡ್ರಾಮಾ, ಮುಗುಳುನಗೆ ಎಂಥ ಸಿನಿಮಾಗಳು. ಮಳೆಗಾಲ ಅಂದ್ರೆ ಈಗಲೂ ನೆನಪಾಗದೆ ಈ ಸಿನಿಮಾಗಳು. ಜೀವನದ ಸತ್ಯಗಳನ್ನ, ಹಾರ್ಶ್ ಟ್ರೂತ್ಗಳನ್ನ ತಮ್ಮ ಫ್ಲಾಡ್ ಕ್ಯಾರೆಕ್ಟರ್ಗಳಿಂದ ಜನಗಳನ್ನ ಮುಟ್ಟೋರು. ಆದ್ರೆ ಇವರ ಫಾಲ್ ಶುರುವಾಗಿದ್ದು 2015ರಿಂದ. ವಾಸ್ತು ಪ್ರಕಾರ, ಗರಡಿ, ಮನದ ಕಡಲು ಇವರ ಝೋನಲ್ಲಿ ಇದ್ರೂ ಕೂಡ ಹಳೆ ಮ್ಯಾಜಿಕ್ ನ ರೀಕ್ರಿಯೇಟ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಇದ್ರ ಜೊತೆಗೆ ಜನಗಳನ್ನ ತುಂಬಾ ಡಿಸಪಾಯಿಂಟ್ ಮಾಡಿದ್ದು ಕರ್ನಾಟಕ ದಮನಕ. ರೊಟೀನ್ ಸ್ಟೋರಿ, ಮೇಕಿಂಗ್ ಫ್ರೆಶ್ ಆಗಿರ್ಲಿಲ್ಲ. ಅಲ್ಲೆಲ್ಲೂ ನಮ್ಮ ಭಟ್ರು ಕಾಣ್ಲೇ ಇಲ್ಲ. ಅವರ ಝೋನಲ್ ಸಿನಿಮಾ ಇದ್ರು ಸೇಮ್ ಸ್ಟ್ರಕ್ಚರ್, ಸಿಮಿಲರ್ ಮೂಮೆಂಟ್ಸ್, ಫೋರ್ಸ್ಡ್ ಕಾಮಿಡಿ ಎಲ್ಲವೂ ಅವರ ಫಾಲ್ಗೆ ಕಾರಣ ಅಂತ ಹೇಳ್ಬೋದು. ಏನೇ ಆಗ್ಲಿ ನಮ್ಮ ಭಟ್ರ ರೈಟಿಂಗ್ ಮಾತ್ರ ಯಾರಿಗೂ ಬರೋದಿಲ್ಲ. ಅದಕ್ಕೇನೆ ಅವ್ರನ್ನ ವಿಕೆಟ ಕವಿ ಅಂತ ಕೂಡ ಕರೆಯೋದು. ಆದಷ್ಟು ಬೇಗ ತಮ್ಮ ಪರ್ಪಲ್ ಪ್ಯಾಚ್ಗೆ ಬರ್ಲಿ ಅನ್ನೋದೇ ನಮ್ಮ ಆಸೆ. ಅನುರಾಗ್ ಕಶ್ಯಪ್. ಅನುಭವ ಅನ್ನೋದು ಇವರ ಸಿನಿಮಾಗಳ ಕೋರ್. ಭಾರತೀಯ ಚಿತ್ರರಂಗದಲ್ಲಿ ರಾ, ರಿಯಲ್, ಅನ್ಕಾಂಪ್ರಮೈಸಿಂಗ್ ಅಂತ ಸಿನಿಮಾಗಳು ಬರಬೇಕಾದ್ರೆ ಹೇಳೋ ಹೆಸರೇ ಅನುರಾಗ್ ಕಶ್ಯಪ್. ಅಂಡರ್ ವರ್ಲ್ಡ್, ರೆಬೆಲಿಯನ್ ಅಂಡ್ ರಿಯಲಿಸಮ್ ಇವರ ಸಿಗ್ನೇಚರ್ ಎಲಿಮೆಂಟ್ಸ್ಗಳು. ಬ್ಲ್ಯಾಕ್ ಫ್ರೈಡೆ, ಗುಲಾಲ್, ದೇವ್ಡಿ, ಗ್ಯಾಂಗ್ಸ್ ಆಫ್ ವಸೇಪುರ್ ಇವು ಬರೀ ಸಿನಿಮಾಗಳಲ್ಲ, ಡೈರೆಕ್ಷನ್ ಸ್ಕೂಲ್ ಅಂತಾರೆ. ಇವರನ್ನ ಇಂಡಿಯನ್ ಟಾರೆಂಟಿನೋ ಅಂತ ಕೂಡ ಕರೆದ್ರು. ಇವರು ಯಾವ ಇಂಡಸ್ಟ್ರಿಗೂ ಸೀಮಿತವಾಗಿರ್ಲಿಲ್ಲ. ಆಗಿನ ಯಂಗ್ ಆಡಿಯನ್ಸ್ಗೂ ಇವ್ರ ಸಿನಿಮಾಗೂ ಎಮೋಷನಲಿ ಕನೆಕ್ಟ್ ಆಗ್ತಾ ಇತ್ತು. ಇವರ ಆಂಟಿ ಎಸ್ಟಾಬ್ಲಿಷ್ಮೆಂಟ್, ಗ್ರೇ ಕ್ಯಾರೆಕ್ಟರ್ಸ್, ವಿಲನಿಶ್ ಅಪಿಯರೆನ್ಸ್ ಇವೆಲ್ಲವೂ ಇವರ ಸಿನಿಮಾಗಳ USP. ಅದೇನೋ ಹೇಳ್ತಾರಲ್ಲ, ಅಮೃತ ಕೂಡ ಜಾಸ್ತಿ ಆದ್ರೆ ವಿಷ ಅಂತ, ಅದೇ ಇವರ ಸಿನಿಮಾಗಳಿಗೂ ಆಗಿರೋದು. ಚೋಕ್ಟ್, ದೊಬಾರ, ಆಲ್ಮೋಸ್ಟ್ ಪ್ಯಾರ್ ವಿತ್ DJ ಮೊಹಬ್ಬತ್ ಅಂತ ಹಾಫ್ ಬೇಕೆಡ್ ಸಿನಿಮಾಗಳನ್ನ ಕೊಟ್ಟರು. ಅದೇ ರಿಪೀಟೆಡ್ ಥೀಮ್ಸು, ಡಿಪ್ರೆಷನ್, ಡಾರ್ಕ್ನೆಸ್, ರೇಜ್, ಸೇಮ್ ಬೀಟ್ಸ್. ಇವ್ರು ಮುಳುಗ್ತಾ ಇರದೆ ಓವರ್ ಎಕ್ಸ್ಪೆರಿಮೆಂಟಲ್ ಥಾಟ್ಸ್ ವಿತೌಟ್ ಎಮೋಷನಲ್ ಕನೆಕ್ಟ್ ಇಂದ. ಇದನ್ನ ಸಿಂಪಲ್ ಆಗಿ ಕಾಂಪ್ಲೆಕ್ಸಿಟಿ ಓವರ್ ಕ್ಲಾರಿಟಿ ಅಂತ ಕೂಡ ಕರಿಬಹುದು. ಇನ್ಮುಂದೆ ಆದ್ರೂ ತಮಗೋಸ್ಕರ ಬಿಟ್ಟು ಜನಗಳಿಗೋಸ್ಕರ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ. ರಾಮ್ ಗೋಪಾಲ್ ವರ್ಮಾ. ಇಂಡಿಯನ್ ಫಿಲಂ ಇಂಡಸ್ಟ್ರಿಲಿ ಅಂಡರ್ ವರ್ಲ್ಡ್ ಅಂಡ್ ರಿಯಲಿಸ್ಟಿಕ್ ಸಿನಿಮಾಗೆ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಯಾರು ಅಲ್ಲ, RGV ಅಲಿಯಾಸ್ ರಾಮ್ ಗೋಪಾಲ್ ವರ್ಮಾ. ಸಿನಿಮಾನ ನೋಡೋ ಹಾಗೂ ಮಾಡೋ ಅಂತಹ ದೃಷ್ಟಿಕೋನ ಚೇಂಜ್ ಮಾಡಿದ್ದು ಇವರೇನೆ. ಶಿವ, ಸತ್ಯ, ಕಂಪನಿ, ರಂಗೀಲಾ, ಬೂತ್ ಇವು ಸಿನಿಮಾ ಮೇಕಿಂಗ್ ಬುಕ್ ಅಂದ್ರೂ ತಪ್ಪಾಗಲ್ಲ. ಯಾವತ್ತೂ ನಿಜ ತೋರ್ಸೋದಕ್ಕೆ ಹೆದರ್ಲೇ ಇಲ್ಲ. ಸಿನಿಮಾ ಪ್ರೆಸೆಂಟೇಷನ್, ಅನ್ಕನ್ವೆನ್ಷನಲ್ ಸ್ಟೋರಿ ಟೆಲ್ಲಿಂಗ್, ಕ್ಯಾರೆಕ್ಟರ್ ಆರ್ಕ್, ಯಪ್ಪ ಎಂತ ಸಿನಿಮಾಗಳು. ಒಂದು ಇಂಟರ್ವ್ಯೂನಲ್ಲಿ ಪ್ರಶಾಂತ್ ನೀಲ್ ಅವರು ಕೂಡ RGV ಅವರಿಂದ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದ್ರು ಅನ್ನೋದನ್ನ ಹೇಳ್ತಾರೆ. ಕಂಟೆಂಟ್ ಓವರ್ ಕಾಂಟ್ರವರ್ಸಿ ಅಂತಾರಲ್ಲ, ಅದೇ RGV ಅವ್ರ ಜೊತೆಗೆ ಆಗಿರೋದು. ಸತ್ಯ, ಕಂಪನಿ, ರಕ್ತಚರಿತ್ ಎಂತ ಒಳ್ಳೆ ಸಿನಿಮಾಗಳು. ಈಗ ಸದ್ಯಕ್ಕೆ ಅವರು ಟಚ್ ಅನ್ನ ಕಳ್ಕೊಂಡಿದ್ದಾರೆ. ಲೋ ಪ್ರೊಡಕ್ಷನ್ ಕ್ವಾಲಿಟಿ, ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಗಳಿಗೆ ಸೀಮಿತವಾಗೋಗಿದೆ. ಶೋಲೆ ಸಿನಿಮಾದ ರೀಮೇಕ್ ಮಾಡಿದ್ರು. ಇದಕ್ಕೆ ಬಂದಂತಹ ರಿವ್ಯೂ ವರ್ಸ್ಟ್ ರೀಮೇಕ್ ಅಂತ ಇತ್ತು.
ಕಳೆದ 5 ಸಿನಿಮಾಗಳು ಕೂಡ ಫ್ಲಾಪ್, ಇನ್ಫ್ಯಾಕ್ಟ್ ಡಿಸಾಸ್ಟರ್ಗಳು ಅಂತ ಹೇಳಬೇಕು. ವಿಷನ್ ಇದೆ, ಆದ್ರೆ ಕ್ರೌಡ್ ಟೇಸ್ಟ್ಗೆ ತಕ್ಕಂತೆ ಎವಾಲ್ವ್ ಆಗ್ತಿಲ್ಲ. ಇನ್ನು ಕಮ್ ಬ್ಯಾಕ್ ಮಾಡಬೇಕು ಅಂದ್ರೆ ಯಂಗ್ ರೈಟರ್ಗಳ ಜೊತೆಗೆ ಕೊಲಾಬ್ ಮಾಡಬೇಕು, ಸೀರಿಯಸ್ ಸಬ್ಜೆಕ್ಟ್ಗಳ ಮೇಲೆ ಫೋಕಸ್ ಮಾಡಬೇಕು. ಇವರ ಮುಂದಿನ ಸಿನಿಮಾಗಳಿಗೆ ಒಳ್ಳೆದಾಗ್ಲಿ. ಫಾರಮ್ ಈಸ್ ಟೆಂಪರರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅನ್ನೋಂತಹ ಮಾತಿದೆ. ಆ ಮಾತಿನಂತೆ ಈ ಎಲ್ಲ ಡೈರೆಕ್ಟರ್ಗಳು ತಮ್ಮ ಹಳೆ ಫಾರ್ಮ್ಗೆ ವಾಪಸ್ ಬರಲಿ, ಒಳ್ಳೆ ಸಿನಿಮಾಗಳನ್ನ ಹೆಚ್ಚಾಗಿ ಮಾಡಲಿ, ಜನಗಳು ಇವ್ರ ಮೇಲೆ ಕಳ್ಕೊಂಡಿರುವಂತಹ ಟ್ರಸ್ಟನ್ನ ರೀಗೇನ್ ಮಾಡಲಿ ಅಂತ ಹೇಳ್ತಾ ಈ ಕಂಟೆಂಟನ್ನು ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಮನು.